ದೇವರ ನಾಡು ಕೇರಳದಲ್ಲಿ ಗಡಿನಾಡ ಬಾಕ್ರಬೈಲ್ನಲ್ಲಿ ನಡೆಸಿದಂತಹ ಹೋರಾಟದ ಸಂದರ್ಭದಲ್ಲಿ ನಮ್ಮ ಹೋರಾಟದ ಬೆಂಬಲಿಗನಾದಂತಹ ಸಂತೋಷ್ ಶೆಟ್ಟಿಯವರ ನೇತೃತ್ವದಲ್ಲಿ ಸತ್ಯನಾರಾಯಣ ಪೂಜೆ ನಡೆದಿದ್ದು, ಜೊತೆಗೆ ಕೇರಳದ ನಾಡಿನಲ್ಲಿ ಹೋರಾಟ ನಡೆಯಲೇಬೇಕೆನ್ನುವಂತಹ ಆಸೆಯೊಂದಿಗೆ ತಾನು ತಿರುಪತಿಯ ತಿಮ್ಮಪ್ಪ ಸ್ವಾಮಿಯ ದರ್ಶನ ಮಾಡುವುದಾಗಿ ಕೂಡ ಹರಕೆ ಹೊತ್ತಿದ್ದು, ಈ ಸದ್ಯದಲ್ಲೇ ಅವರು ತಿರುಪತಿಗೆ ಯಾತ್ರೆ ಮಾಡ್ತಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಆಶೀರ್ವದಿಸಬೇಕು. ಜೊತೆಗೆ ಕೇರಳದ ಹೋರಾಟದ ಬಗ್ಗೆ ಒಂದೆರಡು ತಮ್ಮ ನಿಲುವನ್ನು ವ್ಯಕ್ತಪಡಿಸಬೇಕು. ವಿಶೇಷವಾಗಿ ಬಾಕ್ರಬೈಲಲ್ಲಿ ನಡೆದಂತಹ ಒಂದು ಹೋರಾಟ ಮೊನ್ನೆ ಏನು ನಡೆದಿದೆ, ಆ ನಡೆಯೋದಕ್ಕಿಂತ 2-3 ತಿಂಗಳಿಂದ ಅದು ಬಹಳ ಒಂದು ಇದರಲ್ಲಿ ಜೋಶಲ್ಲಿ ಮಾಡಬೇಕು, ಸತ್ಯನಾರಾಯಣ ಪೂಜೆ ಮಾಡಬೇಕು, ಒಂದಷ್ಟು ಜನರು ಸೇರಿಸ್ಬೇಕು, ನಮ್ಮ ಬಾಕ್ರಬೈಲ್ನ ಸಭೆ ಆಗಿಯೇ ಆಗಬೇಕು ಅನ್ನೋ ತೀರ್ಮಾನದೊಂದಿಗೆ ನಡೆದಂಥ ಚರ್ಚೆ ಅದು. ಕಡೆಗೂ ಒಂದು ದೊಡ್ಡ ಮಟ್ಟದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಯಿತು. ಅದು ಯಾಕೆ ಆಯಿತು ಅಂತ ಹೇಳಿದರೆ, ಮಲರಾಯ ಅಂತ ಹೇಳಿದರೆ ಸಾಕ್ಷಾತ್ ಅಣ್ಣಪ್ಪ ಸ್ವಾಮಿಯೇ ಮಲರಾಯ. ಆ ದೃಷ್ಟಿಯಿಂದ ದೇವರ ನಾಡು, ಕರ್ನಾಟಕದ ಗಡಿನಾಡು, ಕೇರಳದಲ್ಲಿ ಸಹ ಒಂದು ಹೋರಾಟಕ್ಕೆ ಒಂದು ತಿಲಕವನ್ನು ಇಡಬೇಕು ಅನ್ನುವಂಥ ದೃಷ್ಟಿಯಿಂದ ಅಲ್ಲಿ ಮುಂಚೂಣಿಯಲ್ಲಿ ನಿಂತು ಹೋರಾಟವನ್ನು ಆ ಸಂಘಟನೆಯವರು ಒಟ್ಟಿಗೆ ಸೇರಿಕೊಂಡು ಮಾಡಿದ್ದಾರೆ. ಅಲ್ಲಿನ ಪರಿಸರದವರೆಲ್ಲ ಸೇರಿಕೊಂಡು ಆ ಮಲ್ರಾಯ ದೇವಸ್ಥಾನದ ಆಸುಪಾಸಿನ ಎಲ್ಲ ಜನಗಳು ಸೇರಿ ನಿಜವಾಗಲೂ ಆವತ್ತಿಂದಲೇ ಒಂದು ಆ ದೇವರ ನಾಡಿನಲ್ಲಿ ಆದಂಥ ಒಂದು ಹೋರಾಟದ ಮತ್ತೆ ಈ ಹೋರಾಟದ ಕಿಚ್ಚು ಇನ್ನೊಂದು ಬೇರೆ ರೀತಿಯ ತಿರುವನ್ನು ಪಡೆದುಕೊಳ್ಳಲಿಕ್ಕೆ ಪ್ರಾರಂಭ ಆಗಿದೆ. ಇನ್ನು ಮುಂದಕ್ಕೆ ಆ ಎಲ್ಲ ಒಳ್ಳೆಯ ಸುದ್ದಿಗಳನ್ನು ಮುಂದಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಈಗ ಉದಾಹರಣೆಗೆ ಡೆಲ್ಲಿಗೆ ಹೋಗುವಂಥ ಕಾರ್ಯಕ್ರಮವು ಕೂಡ ಫಿಕ್ಸ್ ಆಗ್ತಿದೆ. ಅದು ಕೂಡ ದೇವರ ನಾಡಿಗೆ ಹೋಗಿ ಬಂದ ಮೇಲೆ ಅದು ಪ್ರಾರಂಭ ಆಗಿರುವಂಥದ್ದು. ಇನ್ನೂ ಕೂಡ ಕಾನೂನಿನ ರೀತಿಯಲ್ಲಿ ನ್ಯಾಯಾಂಗದ ಒಳಗೂ ಕೂಡ ವಿಶೇಷವಾದಂಥ ಒಂದು ವ್ಯತಿರಿಕ್ತವಾದಂಥ ಸೂಚನೆಗಳನ್ನು ನಾವು ಕಳೆದ 2 ದಿವಸಗಳನ್ನು ನೋಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇನ್ನೊಂದು ವಾರದ ಒಳಗೆ ಇದಕ್ಕಿಂತ ಒಳ್ಳೆಯ ಸುದ್ದಿಯನ್ನು ಕೇಳಲಿಕ್ಕೆ ಸಹ ಕೂಡ ಇದ್ದೇವೆ ನಾವು. ಇದೆಲ್ಲ ಮುಂದೆ ತೋರುವಂಥದ್ದು. ಯಾಕಂತ ಹೇಳಿದರೆ ದೇವರ ನಾಡು ಅಂತ ಹೇಳಿ ನಾವು ಅಂತ ಹೇಳಿದರೆ ದೇವರನ್ನೇ ನಂಬಿಕೊಂಡು ಇಷ್ಟ ತನಕ ಬದುಕಿದವರು, ಮುಂದೆಯೂ ಕೂಡ ಬದುಕುವವರು. ನಮಗೆ ಈ ರಾಜಕೀಯ ಇವ ಮಠ ಅದು ಇದೆಲ್ಲ ನೋಡುವವರಲ್ಲ. ನಾವು ಬರೇ ಧರ್ಮವನ್ನು ಮಾತ್ರ ನೋಡುದು. ಧರ್ಮವೇ, ಸತ್ಯವೇ, ನ್ಯಾಯವೇ ದೇವರಂದು ನಾವು ಬದುಕಿದವರು. ಅದಕ್ಕೋಸ್ಕರ ಆ ದೇವರ ನಾಡಿನಿಂದ ಆದಂಥ ಹೋರಾಟ ನಮಗೊಂದು ದೊಡ್ಡ ಒಂದು ಹುರುಪನ್ನು, ಕಿಚ್ಚನ್ನು ಕೊಟ್ಟಿದೆ. ಇನ್ನು ಮುಂದಕ್ಕೂ ಕೂಡ ಕೇರಳದ ಆ ದೇವರ ನಾಡಿನ ಎಲ್ಲ ಸೌಜನ್ಯಪರ ಹೋರಾಟಗಾರರಿಗೆ ಹೇಳೋದು, ಇನ್ನು ಮುಂದೆಯೂ ಕೂಡ ನಿಮ್ಮ ನಾಡಿನಲ್ಲಿಯೇ ಹೆಚ್ಚೆಚ್ಚು ಹೋರಾಟವನ್ನು ಮಾಡಲಿಕ್ಕೆ ಪ್ರಾರಂಭ ಆಗಬೇಕದು ಯಶಸ್ವಿ ಆಗಬೇಕು. ಮಾತ್ರ ಜನರ ಹತ್ರ ನಾನು ಕೇಳುವಂಥದ್ದು, ಇವತ್ತು ನೀವು ಏನು ಆ ಅಣ್ಣಪ್ಪ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು, ದೈವ ದೇವರುಗಳನ್ನು, ಸನಾತನ ಹಿಂದೂ ಧರ್ಮದ ದೇವರನ್ನು ನಂಬ್ತಿರೋ, ನೀವು ಯಾವತ್ತು ಬಡ್ಡಿ ಕಟ್ಟಿ ದುಡ್ಡು ತಗೊಂಡು ಬಡ್ಡಿ ಕಟ್ತೀರ, ಅದು ನಿಮಗೆ ಪಾಪದ ಸಂಕೇತ. ಅದನ್ನು ನಿಲ್ಲಿಸಿ. ಫಸ್ಟ್ಗೆ ಹೇಳ್ತೇನೆ ನಿಮಗೆ, ಇವತ್ತು ಕೂಡ ಹೇಳುದು ನಾನು, ಆ ಅಣ್ಣಪ್ಪ ಸ್ವಾಮಿಯ, ಮಂಜುನಾಥ ದೇವರ, ನನ್ನ ಬೀಡಿನ ಮನೆಯ ಎಲ್ಲ ಧರ್ಮದೇವತೆಗಳ ಪ್ರಮಾಣ ಮಾಡಿ ಹೇಳ್ತೇನೆ, ಬಡ್ಡಿ ಕಾಸನ್ನು ಕಟ್ಟುವುದನ್ನು ನಿಲ್ಲಿಸಿ. ಇಲ್ಲವಾದರೆ ಮುಂದಿನ ದಿನದಲ್ಲಿ ಕಾಮಂದರಿಗೆ ಆಗುವಂತ ಅನಾಹುತ ನಿಮ್ಮಗಳಿಗೂ ಕೂಡ ಆಗುತ್ತದೆ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ತಂಡುಪಾಳ್ಯ ಶೈಲಿಯಲ್ಲಿ ಭೀಕರವಾಗಿ, ಬೀಭತ್ಸಕರವಾಗಿ ಹತ್ಯೆಯಾದಂತಹ ಸೌಜನ್ಯಲ ಸಾವಿಗೆ ಆದಷ್ಟು ಬೇಗ ನ್ಯಾಯ ಸಿಗಲಿ ಎನ್ನುವಂತಹ ಆಶಯದೊಂದಿಗೆ ಧನ್ಯವಾದಗಳು.